ಸೊ ಆಸೆ ಇತ್ತು ಟಿವಿ. ಈಗ ನಾವು ಹಳ್ಳಿ ಅಲ್ವಾ, ನಮ್ಮಲ್ಲಿ ಅವಾಗೆಲ್ಲ ಟಿವಿ ಎಲ್ಲ ಇರ್ತಿರ್ಲಿಲ್ಲ. ಪಕ್ಕದ ಮನೆಗೆ ಹೋಗಿ ಟಿವಿ ನೋಡ್ತಾ ಇದ್ವಿ, ಒಂದು ಕುತೂಹಲ ಇತ್ತು. ಹೆಂಗೆ ಇದು ಟಿವಿ, ಆ ಟಿವಿ ಒಳಗೆ ನಾವು ಬರ್ಬೇಕಲ್ಲ, ಇದು ಹೆಂಗ್ ಸಾಧ್ಯ, ಏನ್ ಮಾಡಬಹುದು ಅನ್ನೋದೊಂದು ಸಣ್ಣ ಹುಡುಗಿಯಿಂದಲೇ ಇತ್ತು ನನ್ಗೆ. ಹೇಗಿರುತ್ತೆ, ಅದು ಹೆಂಗ್ ವರ್ಕ್ ಆಗುತ್ತೆ, ಈ ಆಂಕರ್ಸ್ ಎಲ್ಲ ಓದ್ತಾ ಇರ್ತಾರೆ, ಅದು ಹೆಂಗಿರುತ್ತೆ, ಅಷ್ಟು ಅವರು ಕಲ್ತ್ಕೊಂಡು ಹೇಳ್ತಾ ಇರ್ತಾರ, ಪ್ರಾಂಪ್ಟ್ ಕೊಡ್ತಿರ್ತಾರ. ಅದು ಐಡಿಯಾ ಇಲ್ಲ, ಅವರೇ ಮಾತಾಡ್ತಿರ್ತಾರೆ. ನಮ್ಗೆ ಈ ಟೆಲಿಪ್ರಾಂಪ್ಟ್ ಬಗ್ಗೆನೂ ಐಡಿಯಾ ಇಲ್ಲ ನನ್ಗೆ, ಅವರೇ ಮಾತಾಡ್ತಿರ್ತಾರೆ. ಎಷ್ಟು ತಿಳ್ಕೊಂಡಿರ್ತಾರಲ್ಲ ಇವರು ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಇರ್ತಿತ್ತು. ಆಮೇಲೆ ನಾನು ಏನೇ ಓದಿದ್ರು ಕೂಡ, ಏನೋ ಒಂದು ನೋಡ್ಕೊಂಡು ಬಂದೆ ಅಂದ್ರೆ, ಯಾವುದೋ ನ್ಯೂಸ್ ನೋಡ್ಕೊಂಡು ಬಂದೆ ಅಂತಂದ್ರೆ, ನಾನು ಅದನ್ನ ಒಂದು ಪೇಪರ್ ಇಟ್ಕೊಂಡು ಅಥವಾ ನಾನು ಓದೋ ಪುಸ್ತಕಗಳನ್ನ ಇಟ್ಕೊಂಡು ಹಂಗೇ ಓದೋ ಅಭ್ಯಾಸ ಮಾಡ್ಕೊಳ್ತಾ ಇದ್ದೆ. ನೋಡೋಣ ನನ್ನ ವಾಯ್ಸಲ್ಲಿ ಹಿಂಗ್ ಕೇಳಿಸುತ್ತೆ ಅನ್ನೋ ತರ. ಸೊ ಆ ಸಣ್ಣ ಸಣ್ಣ ಆಸೆಗಳೇ ಇವತ್ತು ಇಲ್ಲಿ ಬಂದು ಕೂರಿಸ್ತು. ಸೊ ಮಾಧ್ಯಮದಲ್ಲಿ ವರ್ಕ್ ಮಾಡುವಂತ ಅವಕಾಶ ಸಿಕ್ತು, ಎಲ್ಲವೂ ಆಗೋಯ್ತು.